ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್. ನಾನು ಸೋಮಣ್ಣ ಮಾಚಿಮಾಡ. ನಾನು ಜಾಹ್ನವಿ ಕಾರ್ತಿಕ್. ದಿನದ ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಶರವೇಗದಲ್ಲಿ. ಸರಿಯಾಗಿ ಮಾಸ್ಕ್ ಹಾಕದೆ ಬಂದ ವ್ಯಕ್ತಿಗೆ ಪೊಲೀಸರು ಲಾಠಿ ಮೂಲಕ ಬಾಸುಂಡೆ ಬರೋ ಹಾಗೆ ಹೊಡೆದಿರೋ ಘಟನೆ ಸಿಲಿಕಾನ್ ಸಿಟಿಯಲ್ಲಿ ನಡೆದಿದೆ. ಆರ್ಎಂಸಿ ಯಾರ್ಡ್ನಲ್ಲಿ ಕೆಲಸ ಮಾಡುವ ಸಂಜಯ್ ಅನ್ನೋ ಯುವಕ ಸರಿಯಾಗಿ ಮಾಸ್ಕ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಪೊಲೀಸರು ಯುವಕನಿಗೆ ತೊಡೆ ಮತ್ತು ಕೈಗೆ ಲಾಠಿಯಲ್ಲಿ ಬಾಸುಂಡೆ ಬರೋ ಹಾಗೆ ಹೊಡೆದಿದ್ದಾರೆ. ಮಾಸ್ಕ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕಬೇಕು, ಆದ್ರೆ ಪೊಲೀಸರು ಈ ರೀತಿಯಾಗಿ ನಡೆದುಕೊಳ್ಳುವುದು ಎಷ್ಟು ಸರಿ ಅಂತ ಯುವಕ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಸರ್, ಈ ಥರ ಎಲ್ಲ ಪೊಲೀಸ್ ಎಲ್ಲ ಹಿಂಗೆ ಕೈ ಊದ್ಕೊಂಬರೋ ಥರ ಹೊಡೆದವ್ರೆ ಸರ್. ಈ ಥರ ಕೈಗೆ, ಕಾಲಿಗೆ, ತೊಡೆಗೆಲ್ಲ ಈ ಥರ ಹೊಟ್ಟೆ ಮೇಲೆಲ್ಲ ಹೊಡೆದ್ರೆ ಏನು ಸರ್? ಈಗ ಹೊಟ್ಟೆ ಮೇಲೆ ಒಂದು ಸಲ ಹೊಡೆದಾರೆ ಸರ್, ತೊಡೆಗೆ ಒಂದು 2 ಸಲ ಹೊಡೆದಾರೆ ಸರ್, ಮತ್ತು ಕೈ ಮೇಲೆ 5-6 ಸಲ 7 ಸಲ ಹೊಡೆದಾರೆ ಸರ್. ರಸ್ತೆಯಲ್ಲಿ ಈ ಥರ ಮಾಸ್ಕ್ ಹಾಕಿಲ್ಲ ಅಂದ್ಬಿಟ್ಟು ನೋಡಿ ಸರ್. ಕೈ ಊದ್ಕೊಂಡಿದೆ ಸರ್, ನರದ ಮೇಲೆ ಹೊಡೆದ್ರೆ ಹೆಂಗೆ ಸರ್? ತೊಡೆ ನಡೆಯೋಕ್ಕಾಯ್ತಿಲ್ಲ ಸರ್. ಕೈ ಮೇಲೆ ಬಿದ್ದಿರೋ ಪರವಾಗಿಲ್ಲ ಸರ್, ಕೈ ಏನು ಪರವಾಗಿಲ್ಲ. ತೊಡೆ ಮೇಲೆ ಹೊಡೆದು ತೊಡೆ ಈಗ ಒಂಚೂರು ನಡೆಯೋಕ್ಕೆ ಒಂಚೂರು ನೋವು ಆಯ್ತಿದೆ ಸರ್. ಆದರೆ ನೋವಾದರೂ ಪರವಾಗಿಲ್ಲ ಸರ್. ಈ ಥರ ಎಲ್ಲ ಸುಮ್ಮನೆ ಮಾಸ್ಕ್ ಆಗಿಲ್ಲ ಕಾರಣಕ್ಕೋಸ್ಕರ ಹೆಂಗೆ ಬೇಕಾದ್ರೆ ಹಂಗೆ ಹೊಡಿಯೋಕ್ಕೆ 2 ಸಲ ರೂಲ್ಸ್ ಕೊಟ್ಟಿದ್ದು ನೋಡಿ ಸರ್. ಈ ಥರ ಎಲ್ಲ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಡಿ ಜೈಲು ಪಾಲಾಗಿರುವ ವಿನಯ್ ಕುಲಕರ್ಣಿ ಅವರ ಅನುಪಸ್ಥಿತಿಯಲ್ಲಿಯೇ ಈ ಬಾರಿಯ ದೀಪಾವಳಿ ಹಬ್ಬವನ್ನು ವಿನಯ್ ಕುಲಕರ್ಣಿ ಮಕ್ಕಳು ಆಚರಿಸಿದ್ದಾರೆ. ಧಾರವಾಡದ ಹಾಲಿನ ಡೇರಿಯಲ್ಲಿ ದೀಪಾವಳಿ ಹಬ್ಬದ ಆಚರಣೆಯನ್ನು ಮಾಡಲಾಗಿದ್ದು, ಡೇರಿಯಲ್ಲಿರುವಂತಹ ವಾಹನಗಳಿಗೆ ಹಾಗೆ ಜಾನುವಾರುಗಳಿಗೆ ವಿನಯ್ ಮಕ್ಕಳಾದ ವೈಶಾಲಿ, ದೀಪಾಲಿ ಹಾಗೂ ಪುತ್ರ ಹೇಮಂತ್ ಪೂಜೆ ಸಲ್ಲಿಸಿ ಖುಷಿಪಟ್ಟಿದ್ದಾರೆ. ಇದಕ್ಕಿದ್ದಂತೆಯೇ ಹ್ಯಾಂಗ್ ಓವರ್ ಪಬ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನಗರದ HSR ಲೇಔಟ್ನಲ್ಲಿರೋ ಹ್ಯಾಂಗ್ ಓವರ್ ಪಬ್ನಲ್ಲಿ ಮಧ್ಯಾಹ್ನದ ವೇಳೆಗೆ ಬೆಂಕಿ ಕಾಣಿಸಿಕೊಂಡಿದ್ದು, ಕೂಡಲೇ ಸ್ಥಳಕ್ಕೆ ಧಾವಿಸಿದ್ದ 3 ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮೇಲ್ನೋಟಕ್ಕೆ ಈ ಘಟನೆಗೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಅಂತ ಹೇಳಲಾಗ್ತಾ ಇದ್ದು, ಬೆಂಕಿ ಸಂಪೂರ್ಣ ನಂದಿಸಿದ ನಂತರ ಅಧಿಕಾರಿಗಳು ಪರಿಶೀಲನೆ ನಡೆಸಲು ಮುಂದಾಗಿದ್ದಾರೆ. ಸೋತರು ಸಚಿವನಾಗಬೇಕು ಅನ್ನೋ ಹಂಬಲದಲ್ಲಿರುವ ಸಿಪಿ ಯೋಗೇಶ್ವರಿಗೆ ಸಚಿವ ಸ್ಥಾನ ನೀಡಲು ಶಾಸಕ ರೇಣುಕಾಚಾರ್ಯ ಅಪಸ್ವರ ನುಡಿದಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಸೋತವರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ನನ್ನ ವಿರೋಧವಿದೆ. ಸಮ್ಮಿಶ್ರ ಸರ್ಕಾರ ಬೀಳಿಸಿ ಬಿಜೆಪಿ ಸರ್ಕಾರ ರಚನೆಯಾಗಲು ಸಹಕರಿಸಿದವರಿಗೆ ಮಾತ್ರ ಸಚಿವ ಸ್ಥಾನ ನೀಡಬೇಕಾ? ಜೊತೆಗೆ ಜನರಿಂದ ನೇರವಾಗಿ ಆಯ್ಕೆಯಾದವರಿಗೆ ಸಚಿವ ಸ್ಥಾನ ನೀಡಲಿ ಅಂತ ಪರೋಕ್ಷವಾಗಿ ಸಿಪಿ ಯೋಗೇಶ್ವರಿಗೆ ಸಚಿವ ಸ್ಥಾನ ನೀಡಲು ರೇಣುಕಾಚಾರ್ಯ ಅಪಸ್ವರ ಎತ್ತಿದ್ದಾರೆ. ನೋಡಿ, ನಾನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾನು ಒಂದೇ ಮಾತು ಹೇಳ್ತೀನಿ, ಯಾರು ಜನರಿಂದ ಆಯ್ಕೆ ಆದಂತವರಿಗೆ ಅವಕಾಶ ಕೊಡಬೇಕು ನನ್ನ ವಾದ. ಯಾರು ಜನರಿಂದ ಆಯ್ಕೆ ಆದಂತವರಿಗೆ ಅವಕಾಶ ಕೊಡಬೇಕು ನನ್ನ ವಾದ. ನೋಡಿ, ನಾನು ಎಂಎಲ್ಸಿ ಮತ್ತು ವಿಧಾನಸಭೆ ಉಪಚುನಾವಣೆಯ ಸೋಲಿನ ಮತಗಳ ಅಂತರ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಂತ ಮಾಜಿ ಸಚಿವ HK ಪಾಟೀಲ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಈ ಸೋಲನ್ನ ಗಂಭೀರವಾಗಿ ಪರಿಗಣಿಸಬೇಕಿದೆ. ಸೋಲಿಗೆ ಅವರು ಇವರು ಹೊಣೆ ಅನ್ನೋದನ್ನ ಬಿಟ್ಟು ಸೋಲಿನ ಬಗ್ಗೆ ಪ್ರತಿಯೊಬ್ಬರು ಪರಸ್ಪರ ಆತ್ಮಾವಲೋಕನ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅಂತ ಮಾಜಿ ಸಚಿವ HK ಪಾಟೀಲ್ ಹೇಳಿದ್ದಾರೆ. ಚುನಾವಣೆ ನಂತರ ನಾವು ಪರಸ್ಪರ ಹೇಳಿಕೆ ಮಾಡೋದಾಗಲಿ, ಇವರೇ ಇದಕ್ಕೆ ಜವಾಬ್ದಾರಿ ಅವರೇ ಇದಕ್ಕೆ ಜವಾಬ್ದಾರಿ ಅನ್ನೋದಂಥದ್ದಲ್ಲ. ಸೋಲಾದಾಗ ಪರಸ್ಪರವಾಗಿ ಸ್ವಲ್ಪ ಸಿಟ್ಟು ಎಲ್ಲರಿಗೂ ಬಂದಿರ್ತದೆ. ಆದರೆ ಈ ಕಾಲ, ಈ ಸಂದರ್ಭ ಎರಡದಕ್ಕೂ, ಉಪಚುನಾವಣೆಯಲ್ಲಿ ನಮಗೆ ಸೋಲಾಗಿರೋದು ಹಾಗೂ ಪದವೀಧರ ಹಾಗೂ ಶಿಕ್ಷಕರ ಮತಕ್ಷೇತ್ರದಲ್ಲಿ ಆಗಿರುವಂಥ ಸೋಲು ಹಾಗೂ ಆ ಮತಗಳ ಅಂತರ ಏನಿದೆ, ಇವನ್ನು ಗಮನದಲ್ಲಿಟ್ಕೊಂಡು ನಾವು ಗಂಭೀರವಾಗಿ ನಾನು ಹೋದ ಕಡೆಯಲ್ಲೆಲ್ಲ ನೀವು ಸಿಎಂ ಆಗಬೇಕೆಂದು ಜನತೆ ನಾನಾ ರೀತಿಯಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಮಾಜಿ DCM ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರಿನ ಸ್ವಕ್ಷೇತ್ರ ಕೊರಟಗೆರೆ ಗೌಜಗಲ್ಲು ಆಂಜನೇಯ ಸ್ವಾಮಿ ದೇಗುಲದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅವರು ನಂತರ ಧಾರ್ಮಿಕ ಸಭೆಯಲ್ಲಿ ಮಠಾಧೀಶರ ಆಶೀರ್ವಾದ ಕೋರಿದ ಬಳಿಕ ಮಾತನಾಡಿದ ಅವರು, ನಾನು 4-5 ಬಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ, ಹಾಗೆ DCM ಆಗಿ ರಾಜ್ಯದ ಜನತೆಯ ಕೆಲಸ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಸಿಎಂ ಆಗುವ ಅವಕಾಶ ಸಿಕ್ಕರೆ ಈ ಆಂಜನೇಯನ ಸಮ್ಮುಖದಲ್ಲಿ ಹೇಳ್ತೀನಿ, ನಾನು ಒಳ್ಳೆಯ ಕೆಲಸ ಮಾಡ್ತೀನಿ, ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಬುದ್ಧಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಸಿಎಂ ಆಗುವ ಮನಸ್ಸಿನ ಮಾತನ್ನು ಹೊರಹಾಕಿದ್ದಾರೆ. ಅವಕಾಶ ಸಿಕ್ಕಿದೆ, ನೀವೆಲ್ಲ ನನಗೆ ಆಶೀರ್ವಾದ ಮಾಡಿದ್ರಿ. 4-5 ಬಾರಿ ಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ. ನನ್ನ ಕೈನಲ್ಲಿ ಆದಷ್ಟು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೆ. ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ
ಅನೇಕ ಜನರ ಭಾವನೆಗಳು ಅನೇಕ ರೀತಿಯಲ್ಲಿ ಅವರು ತಿಳಿಸ್ತಾರೆ, ಓಟ್ ಕಡೆ ಎಲ್ಲ ಹೇಳ್ತಾರೆ. ಆದರೆ ನನಗೆ ಸಿಕ್ತಂತ ಅವಕಾಶ ಉಪಮುಖ್ಯಮಂತ್ರಿ ಆಗಿ ಮರಾಠ ಪ್ರಾಧಿಕಾರ ರಚನೆಗೆ ರಾಜ್ಯ ಸರ್ಕಾರ ಮುಂದಾಗಿರುವುದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮರಾಠ ಪ್ರಾಧಿಕಾರ ರಚನೆಗೆ ರಾಜ್ಯ ಸರ್ಕಾರವು 50 ಕೋಟಿ ಆದ್ರೂ ಕೊಡ್ಲಿ, 100 ಕೋಟಿ ಆದ್ರೂ ಕೊಡ್ಲಿ, ಇಷ್ಟು ದಿನ ಬಿಟ್ಟು ಈಗ ಮರಾಠ ಪ್ರಾಧಿಕಾರದ ಘೋಷಣೆ ಯಾಕೆ ಮಾಡಲಾಗ್ತಾ ಇದೆ? ಸದ್ಯ ಮರಾಠ ಪ್ರಾಧಿಕಾರ ರಚನೆಯ ಅಗತ್ಯ ಎಷ್ಟಿದೆ? ಬಿಜೆಪಿಯು ಮರಾಠಿಗರನ್ನ ಪ್ರತ್ಯೇಕವಾಗಿ ನೋಡಿ ಈ ಮೂಲಕ ಸಮುದಾಯಗಳನ್ನ ಒಡೆಯಲು ಮುಂದಾಗಿದೆ ಅಂತ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. 56 ಕೊಡಲಿ 100 ಕೊಡಲಿ, ನಮ್ಮ ರಾಜ್ಯದಲ್ಲಿರುವಂಥ ಜನರಿಗೆ ಯಾರು ಬೇಕಾದ್ರೂ ಸಹಾಯ ಮಾಡಲಿ. ಆದರೆ ಸಮಾಜನ ಒಡೆಯುವಂಥ ಕೆಲಸ ಇದೆಯಲ್ಲ, ಇದು ಬಿ ಜೆ ಪಿ ಮೊದಲಿಂದನೂ ಮಾಡ್ಕೊಂಡು ಬಂದಿದೆ. ಮರಾಠ ಅವ್ರಿಗೇನು ಕೊಡಬಾರ್ದು, ನಮ್ಮ ರಾಜ್ಯದಲ್ಲಿರೋಂಥ ಸಮಾಜದವ್ರಿಗೆ ಜನಕ್ಕೆ ಕೊಡಬಾರ್ದು ಅಂತ ಏನಿಲ್ಲ. ಇಷ್ಟು ದಿನ ಹಂಗಾರೆ ಸಹಾಯ ಮಾಡ್ತಿರ್ಲ್ವ ನಾವು? ಯಾಕೆ ಅವ್ರನ್ನ ಪ್ರತ್ಯೇಕವಾಗಿ ನೋಡ್ತಾ ಇದ್ದೀರಾ? ನೋಡೋಂಥ ಸಂದರ್ಭ ಏನಿದೆ? ನಮ್ಮ ಕರ್ನಾಟಕದಲ್ಲಿರೋಂಥವ್ರು ಯಾರಿಗೇನು ಬೇಕಾದ್ರೂ ಸಹಾಯ ಮಾಡೋಕ್ಕೆ ನಾವು ಯಾರೂ ಇಲ್ಲ ಅಂತ ಹೇಳಿ ಸಂವಿಧಾನದಲ್ಲಿ ಎಲ್ಲ ಸಮಾಜಕ್ಕೂ. ಮೈ ಶುಗರ್ಸ್ ಕಾರ್ಖಾನೆ ತೆಗೆದಿರೋ ವಿಚಾರವಾಗಿ ಸಂಸದೆ ಸುಮಲತಾ ಅಂಬರೀಶ್ ಇಂದು ಸಿಎಂ ಬಿಎಸ್ವೈ ಅವರನ್ನ ಭೇಟಿಯಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಿನ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಿಎಂ ಬಿಎಸ್ವೈ ಅವರನ್ನ ಭೇಟಿ ಮಾಡಿ ನಂತರ ಮಾತನಾಡಿದ ಅವರು, ಕಳೆದ ವಾರ ಮೈ ಶುಗರ್ಸ್ ಕಾರ್ಖಾನೆ ಪುನರ್ಚಾಲನೆಗೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿಯೂ ಕಾರ್ಖಾನೆ ತೆರೆಯಲು ನಿರ್ಧಾರ ಮಾಡಲಾಗಿದೆ. ಈ ವಿಚಾರವಾಗಿ ಮುಖ್ಯಮಂತ್ರಿಗಳನ್ನು ಅಭಿನಂದಿಸಲು ಬಂದಿದೆ ಅಂತ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದೆ ಸುಮಲತಾ ಅಂಬರೀಶ್ ತಿಳಿಸಿದ್ದಾರೆ. ಹೋದ ವಾರ ನಿಮ್ಮೆಲ್ಲರಿಗೂ ಗೊತ್ತೇ ಇರಬೇಕು, ಎಷ್ಟೋ ವರ್ಷಗಳ ಹೋರಾಟದ ನಂತರ ನಮ್ಮ ಮೈ ಶುಗರ್ ಕಾರ್ಖಾನೆಯನ್ನು ಪುನಶ್ಚಾಲನೆ ಮಾಡುವಂಥ ಒಂದು ನಿರ್ಧಾರವನ್ನು ಕ್ಯಾಬಿನೆಟ್ಟಲ್ಲಿ ತಗೊಳ್ಳಲಾಗಿದೆ. ಅದಕ್ಕೆ ಅಭಿನಂದಿಸಬೇಕು ಅಂತ ಒಂದು ಇದರಲ್ಲಿ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿ. ಇನ್ನು ಇದೇ ವೇಳೆ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಗೆ ಸುಮಲತಾ ಅಂಬರೀಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಸಂಸದರಾಗಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಸುಮಲತಾ ಅವರಿಗೆ ಸರಿಯಾಗಿ ತಿಳಿದಿಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯೊಂದನ್ನು ನೀಡಿದರು. ಈ ಮಾತಿಗೆ ಸಂಸದೆ ಸುಮಲತಾ ತಿರುಗೇಟು ನೀಡಿದ್ದು, ಕೊಡಗು ಭಾಗಗಳಲ್ಲಿ ರಸ್ತೆಗಳು ಕೊಚ್ಚಿ ಹೋಗಿರೋದು ನಮಗೂ ದೂರು ಬಂದಿದೆ. ಅಂಬರೀಶ್ ಇದ್ದಾಗ ಇಂತಹ ಮಾತುಗಳನ್ನ ಯಾರೂ ಆಡ್ತಾ ಇರಲಿಲ್ಲ. ಇಂದು ಅಂಬರೀಶ್ ಇಲ್ಲ, ಹೀಗಾಗಿ ಅವರೆಲ್ಲ ಮಾತನಾಡ್ತಾ ಇದ್ದಾರೆ. ಸಂಸದರ ಭಾಷೆ ಬಳಸಿ ಮಾತನಾಡಿದ್ರೆ ಸರಿ, ಅವರು ಪೇಟೆ ರೌಡಿ ರೀತಿಯಲ್ಲಿ ಮಾತನಾಡಿದ್ರೆ ನಾನು ಉತ್ತರ ನೀಡೋದಿಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಅವರ ಮಾತಿಗೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಜಿಲ್ಲೆಯ ಜನ ಉತ್ತರ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸಂಸದೆ ಸುಮಲತಾ ಅಂಬರೀಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ಚುನಾವಣೆಯ ಒಂದು ಸಂದರ್ಭದಿಂದ ಇವತ್ತಿನವರೆಗೂ ಈ ರೀತಿಯ ಹೇಳಿಕೆಗಳನ್ನ ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅಂಬರೀಷ್ ಅವರು ಇದ್ದಾಗ ಯಾರೇ ಒಬ್ಬರು ಈ ರೀತಿಯ ಮಾತುಗಳನ್ನ ಆಡೋಕ್ಕೆ ಧೈರ್ಯ ಇರಲಿಲ್ಲ. ಈಗ ಎಲ್ಲರೂ ಮಾತಾಡ್ತಿದ್ದಾರೆ, ಇರಲಿ. ನನ್ನ ಅಭಿವೃದ್ಧಿಯ ವಿಷಯಕ್ಕೆ ಬಂದರೆ ನನ್ನ ಜನಕ್ಕೆ ಗೊತ್ತು, ನಾನು ಅವರಿಗೆ ಆನ್ಸರಬಲ್ ಹೊರತು ಪಕ್ಕದ ಒಂದು ಕಾನ್ಸ್ಟಿಟ್ಯೂನ್ಸಿ MP-ಗೆ ನನ್ನ ಒಂದು ಕೆಲಸದ ಬಗ್ಗೆ ಮಾತಾಡೋ ಒಂದು ರೈಟ್ಸ್ ಇಲ್ಲ. ಒಬ್ಬರು ಸಂಸದರು ಇನ್ನೊಬ್ಬ ಸಂಸದರ ಬಗ್ಗೆ ಈ ರೀತಿಯ ಹೇಳಿಕೆ, ಒಬ್ಬ ಸಂಸದರ ಭಾಷೆಯನ್ನು ಅವರು ಬಳಸಿದರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ಬೋದು. ಒಬ್ಬರು ಪೇಟೆ ರೌಡಿ ಥರ ಮಾತಾಡೋದಾದರೆ ಅದಕ್ಕೆ ನನ್ನ ರಿಯಾಕ್ಷನ್ಗೆ ಅವ್ರಿಗೆ ಅರ್ಹತೆ. ರಾಯಚೂರಿನಲ್ಲಿ ಪದವಿ ತರಗತಿ ಆರಂಭಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ಪ್ರಾಧ್ಯಾಪಕರು ಕೊರೋನಾ ಟೆಸ್ಟ್ ಮಾಡಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೂ ಕೊರೋನಾ ಟೆಸ್ಟ್ ಮಾಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಅಲ್ಲದೆ ಕೊರೋನಾ ಟೆಸ್ಟ್ ಮಾಡಿಸಿದ ಸರ್ಟಿಫಿಕೇಟ್ ಇದ್ದವರಿಗೆ ಮಾತ್ರ ತರಗತಿ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದೆ. ಪ್ರಾರಂಭದಲ್ಲಿ ಅಂತಿಮ ವರ್ಷದ ತರಗತಿಗಳು ಮಾತ್ರ ಆರಂಭವಾಗಲಿದೆ. ನಾಳೆಯಿಂದ ಪದವಿ ಹಾಗೂ ಸ್ನಾತಕೋತ್ತರ ಕಾಲೇಜುಗಳು ಆರಂಭವಾಗ್ತಿವೆ. ಈ ಹಿನ್ನೆಲೆಯಲ್ಲಿ ಫೈನಲ್ ಇಯರ್ ವಿದ್ಯಾರ್ಥಿಗಳು ಕೋಲಾರದ ಜಿಲ್ಲಾಸ್ಪತ್ರೆ ಬಳಿ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ತಾ ಇದ್ದಾರೆ. ಕಾಲೇಜುಗಳಿಗೆ ಹೋಗೋಕೆ ಸ್ಟೂಡೆಂಟ್ಸ್ಗಳು ರೆಡಿ ಆಗ್ತಾ ಇದ್ರೆ ಕಾಲೇಜುಗಳನ್ನ ತೆರೆಯೋದಕ್ಕೆ ರಾಜ್ಯ ಸರ್ಕಾರ ಸೂಚನೆ ನೀಡಿದರೂ ಸಹ ಈವರೆಗೆ ಜಿಲ್ಲೆಯ ಬಹುತೇಕ ಕಾಲೇಜುಗಳ ಆರಂಭಕ್ಕೆ ಇನ್ನೂ ಸಿದ್ಧತೆ ಆರಂಭವಾಗಿಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಕಾಲೇಜುಗಳ ಆರಂಭಕ್ಕೆ ಭರಪೂರದ ಸಿದ್ಧತೆ ನಡೀತಾ ಇದ್ರೆ ಕೋಲಾರದ ಪದವಿ ವಿದ್ಯಾರ್ಥಿಗಳು ನಮ್ಮ ಕಾಲೇಜುಗಳು ಓಪನ್ ಆಗುತ್ವಾ ಇಲ್ವಾ ಅನ್ನೋ ಗೊಂದಲದಲ್ಲಿದ್ದಾರೆ. ನಾಯಿಯನ್ನು ತಿಂದು ಚಿರತೆಯೊಂದು ನೀರಿನ ಖಾಲಿ ಪೈಪ್ ಸೇರಿಕೊಂಡಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಜಿಲ್ಲೆಯ ಇಲವಾಲ ಹೋಬಳಿಯ ಹಳೆ ರಾಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, ಕಳೆದ ಕೆಲ ತಿಂಗಳಿನಿಂದ ಗ್ರಾಮಕ್ಕೆ ನುಗ್ಗಿ ಜಾನುವಾರುಗಳನ್ನು ಹೊತ್ತೊಯ್ಯುತ್ತಿದ್ದ ಈ ಚಿರತೆ ಇಂದು ನಾಯಿಯೊಂದನ್ನು ತಿಂದು ಹೋಗುವಾಗ ಜನರನ್ನ ಕಂಡು ಗಾಬರಿಗೊಂಡ ಚಿರತೆ ನೀರಿನ ಖಾಲಿ ಪೈಪ್ ಒಂದರಲ್ಲಿ ಸೇರಿಕೊಂಡಿದೆ.
ಚಿರತೆ ಅಪಾಯ ಅರಿತ ಹಳೆ ರಾಮನಹಳ್ಳಿ ಗ್ರಾಮಸ್ಥರು ಚಿರತೆ ಸೇರಿದ ಪೈಪನ್ನು ಮುಚ್ಚಿ ನಂತರ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಆಗಮಿಸದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಆಶೀರ್ವಾದ ಗೋಲ್ಡ್ ಮೈನ್ ಎಂಬ ಆಭರಣ ಸಂಸ್ಥೆಯನ್ನ ಬೆಂಗಳೂರಿನಲ್ಲಿ ಇಂದು ಉದ್ಘಾಟನೆ ಮಾಡಲಾಯಿತು. ಈ ಸಂಸ್ಥೆಯನ್ನ ಸಂಜಯ್ ನಗರದಲ್ಲಿ ನಟ ಅನಿರುದ್ಧ್ ಉದ್ಘಾಟನೆ ಮಾಡಿದ್ರು. ಅಲ್ಲದೆ ಅವರು ಈ ಆಭರಣ ಮಳಿಗೆಯ ಜಾಹೀರಾತು ಪ್ರಚಾರಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಣಕಾಸಿನ ತೊಂದರೆ ಅನುಭವಿಸುವ ಜನರಿಂದ ಆಭರಣಗಳನ್ನು ಸರಿಯಾದ ಬೆಲೆಗೆ ಖರೀದಿಸುವ ಸಂಸ್ಥೆ ಇದಾಗಿದೆ. ಅಲ್ಲದೆ ಜನರ ಬಳಿಗೆ ತೆರಳಿ ಚಿನ್ನವನ್ನು ಖರೀದಿಸುತ್ತೆ. ಸದ್ಯ ಬೆಂಗಳೂರಿನಲ್ಲಿ ಆಶೀರ್ವಾದ ಗೋಲ್ಡ್ ಮೈನ್ ಸಂಸ್ಥೆ ಆರಂಭವಾಗಿದ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಮಳಿಗೆಗಳನ್ನು ತೆರೆಯುವ ಯೋಜನೆಯನ್ನು ಹೊಂದಿದೆ. ಓಟ ಆಯೋಜನೆಯಲ್ಲಿ ಆಯತಪ್ಪಿ ಎತ್ತಿನ ಗಾಡಿ ಮನೆಯೊಂದಕ್ಕೆ ಡಿಕ್ಕಿ ಹೊಡೆದ ಘಟನೆ ಮೈಸೂರಿನ ಎಚ್ಡಿ ಕೋಟೆ ತಾಲೂಕಿನ ಕೆ ಬೆಳತ್ತೂರು ಗ್ರಾಮದಲ್ಲಿ ನಡೆದಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಗ್ರಾಮದಲ್ಲಿ ಎತ್ತಿನ ಗಾಡಿ ಓಟ ಆಯೋಜನೆ ಮಾಡಲಾಗಿತ್ತು. ಓಟದ ವೇಳೆ ಮಿಸ್ ಆಗಿ ಎತ್ತಿನ ಗಾಡಿ ಹತ್ತಿರದಲ್ಲಿದ್ದ ಮನೆಯೊಂದಕ್ಕೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಹಾನಿಯಾಗದೆ ಸ್ಪರ್ಧಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೈಸೂರಿನ ನಾಗರಹೊಳೆ ಅಭಯಾರಣ್ಯ ವ್ಯಾಪ್ತಿಯ ಕಬಿನಿ ಹಿನ್ನೀರು ಈಗ ಹುಲಿಗಳಿಗೆ ಮೆಚ್ಚಿನ ತಾಣವಾಗಿದೆ. ಕಾಡಿಗಿಂತ ಹೆಚ್ಚಾಗಿ ನದಿಯಂಚು ಇಷ್ಟಪಡುವ ಹುಲಿಗಳಿಗೆ ಕಬಿನಿ ಹಿನ್ನೀರು ಅಚ್ಚುಮೆಚ್ಚು. ಮಳೆ ಚಳಿ ಇದ್ರೂ ಸಹ ಹುಲಿಗಳು ಈ ಹಿನ್ನೀರಿನಲ್ಲಿ ಈಜಾಡುತ್ತವೆ. ಇನ್ನು ಬೇಸಿಗೆಗಾಲದಲ್ಲಂತೂ ಹಿನ್ನೀರು ಪ್ರದೇಶಗಳಲ್ಲಿ ಹೆಚ್ಚು ಕಾಲ ಕಳೆಯುತ್ತವೆ. ಇನ್ನು ಕಬಿನಿ ಹಿನ್ನೀರಿನಲ್ಲಿ ಹುಲಿಗಳ ದರ್ಶನ ಪಡೆಯಲು ಪ್ರವಾಸಿಗರು ಹೆಚ್ಚೆಚ್ಚು ಆಗಮಿಸುತ್ತಾರೆ. ಇಂದು ಕಾರ್ತಿಕ ಮಾಸದ ಮೊದಲ ಸೋಮವಾರ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಇರುವ ಕಾರಣ ಚಾಮುಂಡಿ ಬೆಟ್ಟ ಮತ್ತು ನಂಜನಗೂಡಿಗೆ ಭಕ್ತ ಸಾಗರವೇ ಹರಿದು ಬಂದಿದೆ. ತಾಯಿ ಚಾಮುಂಡೇಶ್ವರಿ ನಂಜುಂಡನ ದರ್ಶನಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಕೊರೋನಾಗೆ ಭಕ್ತರು ಕ್ಯಾರೆ ಅಂತಿಲ್ಲ. ಮಾಸ್ಕ್ ಧರಿಸದೆ, ಸ್ಯಾನಿಟೈಸರ್ ಬಳಸದೆ ಜನರು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ರು. ಇನ್ನು ಭಕ್ತರನ್ನು ನಿಯಂತ್ರಿಸಲು ದೇವಸ್ಥಾನದ ಸಿಬ್ಬಂದಿ ಮತ್ತು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ತೋರುವ ಹಾಸನಾಂಬೆ ದೇವಾಲಯ ಇಂದು ಬಾಗಿಲು ಮುಚ್ಚಲಿದೆ. ಹೀಗಾಗಿ ಭಕ್ತರು ದೇವಿ ದರ್ಶನಕ್ಕಾಗಿ ಮುಗಿಬಿದ್ದಿದ್ರು. 1:30ಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಗರ್ಭಗುಡಿಯನ್ನ ಮುಚ್ಚಲಾಯಿತು. ಈ ವೇಳೆ ಉಸ್ತುವಾರಿ ಸಚಿವ ಗೋಪಾಲಯ್ಯ, ಶಾಸಕ ಪ್ರೀತಂ ಗೌಡ, ಹಾಸನ ಡಿಸಿ ಆರ್ ಗಿರೀಶ್, ಎಸ್ಪಿ ಶ್ರೀನಿವಾಸ್ ಗೌಡ ಸಮ್ಮುಖದಲ್ಲಿ ಗರ್ಭಗುಡಿಗೆ ಬೀಗ ಹಾಕಲಾಯಿತು. ಈ ಬಾರಿ ನವೆಂಬರ್ 5ರಿಂದ ಆರಂಭವಾಗಿದ್ದ ಉತ್ಸವಕ್ಕೆ ಇಂದು ವಿದ್ಯುಕ್ತವಾಗಿ ತೆರೆ ಬಿತ್ತು. ಅಂಧಕಾರವನ್ನು ಕಳೆಯುವ ಕಾರ್ತಿಕ ಮಾಸ ಆರಂಭವಾಗುವುದೇ ಪಾಡ್ಯದಂದು ಬೆಳಗುವ ದೀಪದ ಬೆಳಕಿನಿಂದ. ನರಕ ಚತುರ್ದಶಿ, ಅಮಾವಾಸ್ಯೆ ಹಾಗೂ 3ನೇ ದಿನವಾದ ಇಂದು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬಲಿಪಾಡ್ಯಮಿ ನಿಮಿತ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರಿಂದ ಇಂದು ಮೂಲ ರಾಮದೇವರಿಗೆ ಹಾಗೂ ಮಠದ ಇನ್ನುಳಿದ ಮೂರ್ತಿಗಳಿಗೆ ಮಹಾಭಿಷೇಕ ಮಾಡಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಡ್ರಗ್ಸ್ ಪ್ರಕರಣದಲ್ಲಿ ಬಂಧಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೀತಾ ಇರೋ ನಟಿ ರಾಗಿಣಿ ಮತ್ತು ಸಂಜನಾ ಇಂದು ಜೈಲಿನಲ್ಲಿ ಎಲ್ಲಾ ಖೈದಿಗಳ ಜೊತೆಯಲ್ಲಿಯೇ ದೀಪಾವಳಿಯನ್ನು ಆಚರಣೆ ಮಾಡಿದ್ದಾರೆ. ದೀಪಾವಳಿ ಹಿನ್ನೆಲೆಯಲ್ಲಿ ನಿನ್ನೆ ರಾಗಿಣಿ ಪೋಷಕರು ಜೈಲಿನ ಅಧಿಕಾರಿಗಳಿಗೆ ಹಾಗೂ ರಾಗಿಣಿಗೆ ಸ್ವೀಟ್ ತಂದಿದ್ರು. ಆದರೆ ಜೈಲಾಧಿಕಾರಿಗಳಿಂದ ನಿನ್ನೆ ಸ್ವೀಟ್ ಸ್ವೀಕರಿಸಲು ನಿರಾಕರಿಸಿದ್ದಾರೆ. ಹಾಗೆ ಜೈಲಿನ ಸಿಬ್ಬಂದಿಗಳ ಮೂಲಕ ಜೈಲರ್ ಹಾಗೂ ಇತರೆ ಅಧಿಕಾರಿಗಳ ಭೇಟಿಗೆ ಕೋರಿಕೆಯನ್ನ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಒಟ್ಟಾರೆಯಾಗಿ ಇಂದು ರಾಗಿಣಿ ಮತ್ತು ಸಂಜನಾ ಖೈದಿಗಳ ಜೊತೆಯಲ್ಲಿಯೇ ಈ ಬಾರಿಯ ದೀಪಾವಳಿಯನ್ನ ಆಚರಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೆ ವರ್ಷಧಾರೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಮತ್ತೆ ನಾಳೆ ಬೆಂಗಳೂರಿನಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. ಕಳೆದ 3 ದಿನಗಳಿಂದ ನಗರದಲ್ಲಿ ಸಾಧಾರಣ ಮಳೆ ಆಗ್ತಾ ಇದ್ದು ಮಳೆ ನಾಳೆಯೂ ಕೂಡ ಮುಂದುವರಿಯಲಿದೆ. ಇಂದು ಸಂಜೆಯಿಂದಲೇ ನಗರದಲ್ಲಿ ಮಳೆ ಕೂಡ ಸುರಿದಿದೆ. ಇನ್ನು ದಕ್ಷಿಣ ಒಳನಾಡಿನ ಭಾಗದಲ್ಲಿ 3 ದಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ನೀಡಿದೆ. ಬಯಲು ಸೀಮೆ ಮತ್ತು ಬರದ ನಾಡು ಕೋಲಾರ ಜಿಲ್ಲೆಯಾದ್ಯಂತ ಮಳೆರಾಯನ ಆರ್ಭಟ ಆರಂಭವಾಗಿದೆ. ಕಳೆದ 2 ದಿನಗಳಿಂದ ಮೋಡ ಮುಸುಕಿದ ವಾತಾವರಣ ಇತ್ತು. ಇಂದು ಕೋಲಾರದ ಹಲವೆಡೆ ತುಂತುರು ಮಳೆಯಾದರೆ ಕೆಲವೆಡೆ ಜೋರು ಮಳೆಯಾಗಿದೆ. ಇದು ರೈತರಲ್ಲಿ ಸಂತಸ ಮತ್ತು ನಿರಾಶೆ ಎರಡಕ್ಕೂ ಕಾರಣವಾಗಿದೆ. ಪ್ರಸ್ತುತ ರಾಗಿ ಬೆಳೆ ಕಟಾವಿಗೆ ಬಂದಿದ್ದು ಮಳೆಯಿಂದಾಗಿ ನೆಲ ಕಚ್ಚುವ ಆತಂಕ ಎದುರಾಗಿದೆ. ಇನ್ನು ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ಆಲೂಗೆಡ್ಡೆ, ಟೊಮ್ಯಾಟೊ ಸೇರಿದಂತೆ ಹಲವು ಬೆಳೆಗಳಿಗೆ ನೀರುಣಿಸಲಿದೆ. ಇದು ರೈತರಲ್ಲಿ ಹರ್ಷಕ್ಕೆ ಕಾರಣವಾಗಿದೆ. ನಟ ರಾಕ್ಷಸ ಧನಂಜಯ್ ಬ್ಯಾಕ್ ಟು ಬ್ಯಾಕ್ ಹೊಸ ಸಿನಿಮಾಗಳನ್ನು ಅನೌನ್ಸ್ ಮಾಡ್ತಿದ್ದಾರೆ.
ಟಗರು ಡಾಲಿಯಾದ ಬಳಿಕ ಮಂಕಿ ಸೀನನಾಗಿ ಆರ್ಭಟಿಸಿದ ಧನಂಜಯ್ ಒಂದು ಕಡೆ ಹೀರೋ ಮತ್ತೊಂದು ಕಡೆ ವಿಲನ್ ಆಗಿ 2 ಟ್ರ್ಯಾಕ್ನಲ್ಲಿ ಸಿನಿ ಜರ್ನಿ ಮಾಡುತ್ತಿದ್ದಾರೆ. ಸದ್ಯ ರತ್ನನ್ ಪ್ರಪಂಚದೊಳಗೆ ಹೋಗಿರುವ ಡಾಲಿ ಸಿನಿಮಾ ಸೆಟ್ನಿಂದ ಮೊದಲ ಫೋಟೋ ಹಂಚಿಕೊಂಡಿದ್ದಾರೆ. ರತ್ನನ್ ಪ್ರಪಂಚ ಸಿನಿಮಾದಲ್ಲಿ ಓರ್ವ ಮಿಡ್ಲ್ ಕ್ಲಾಸ್ ಯುವಕನ ಪಾತ್ರದಲ್ಲಿ ಧನಂಜಯ್ ಕಾಣಿಸಿಕೊಳ್ಳಲಿದ್ದಾರೆ. ಇನ್ಶೂರೆನ್ಸ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿರುವ ರತ್ನಾಕರ್ ದೀಪಾವಳಿ ಹಬ್ಬದ ಶುಭಾಶಯ ಕೋರುತ್ತಾ ತಮ್ಮ ಆಫೀಸ್ ಶೂಟ್ನಿಂದ ಫೋಟೋವೊಂದನ್ನು ಶೇರ್ ಮಾಡಿದ್ದಾರೆ. ದೇಶಾದ್ಯಂತ ಇಂದು ಹೊಸದಾಗಿ 30,548 ಜನರಿಗೆ ಕೊರೋನಾ ತಗುಲಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 88,48,414ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 435 ಜನ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಇದುವರೆಗೆ ಮಹಾರಾಷ್ಟ್ರದಲ್ಲಿ 17,47,242 ಜನರಿಗೆ ಸೋಂಕು ತಗುಲಿದೆ. ನಂತರದ ಸ್ಥಾನದಲ್ಲಿರುವಂತಹ ಕರ್ನಾಟಕದಲ್ಲಿ 8,61,647 ಜನರಿಗೆ ಕೊರೋನಾ ಪಾಸಿಟಿವ್ ವರದಿಯಾಗಿದೆ. ದೇಶದಲ್ಲಿ ಇದುವರೆಗೂ 82,51,378 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು, ಇದುವರೆಗೆ ಕೊರೋನಾ 1,30,30,149 ಜನರನ್ನ ಬಲಿ ಪಡೆದಿದೆ. ಇನ್ನು ವಿಶ್ವದಲ್ಲಿ ಇದುವರೆಗೂ 5,49,40,40,445 ಜನರಿಗೆ ಕೊರೋನಾ ಮಹಾಮಾರಿ ಒಕ್ಕಡಿಸಿದೆ. ಕೊರೋನಾದಿಂದ ಇದುವರೆಗೂ 13,26,312 ಜನರು ಮೃತಪಟ್ಟಿದ್ದು 3,82,19,050 ಜನ ಗುಣಮುಖರಾಗಿದ್ದಾರೆ. ಒಟ್ಟಾರೆ ಸದ್ಯ ಜಗತ್ತಿನಲ್ಲಿ 1,53,95,083 ಸಕ್ರಿಯ ಪ್ರಕರಣಗಳಿವೆ. ಕೊರೋನಾ ಪೀಡಿತ ದೇಶಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದ್ದು ಅಮೆರಿಕ ಮೊದಲ ಸ್ಥಾನದಲ್ಲಿದೆ. ಇನ್ನು ಭಾರತದ ನಂತರದ ಸ್ಥಾನದಲ್ಲಿ ಬ್ರೆಜಿಲ್, ಫ್ರಾನ್ಸ್ ಮತ್ತು ರಷ್ಯಾ ದೇಶಗಳಿವೆ. ಕೊರೋನಾ ಲಸಿಕೆ ತಯಾರಿಗೂ ಮೊದಲೇ ಅಡ್ವಾನ್ಸ್ ಬುಕಿಂಗ್ ಶುರುವಾಗಿದೆ. ಪರೀಕ್ಷಾ ಹಂತದಲ್ಲೇ 960 ಕೋಟಿ ಲಸಿಕೆಗಳನ್ನು ಕಾಯ್ದಿರಿಸಲಾಗಿದೆ. ಭಾರತವು 190 ಕೋಟಿ ಲಸಿಕೆ ಅಡ್ವಾನ್ಸ್ ಬುಕಿಂಗ್ ಮಾಡಿದರೆ ಕೆನಡಾ 35.8 ಕೋಟಿ ಕೊರೋನಾ ಲಸಿಕೆ ಬುಕ್ ಮಾಡಿದೆ. ಇನ್ನು ಅಮೆರಿಕ 110 ಕೋಟಿ ಲಸಿಕೆಯನ್ನು ಕಾಯ್ದಿರಿಸಿದೆ. ಇಡೀ ವಿಶ್ವದಲ್ಲಿ ಭಾರತವೇ ಅತಿ ಹೆಚ್ಚು ವ್ಯಾಕ್ಸಿನ್ ಕಾಯ್ದಿರಿಸಿದ್ದು ದೇಶದ ಪ್ರತಿಯೊಬ್ಬರಿಗೂ 1 ಡೋಸ್ ಕೊಡಬಹುದು. ಇನ್ನು ಕೆನಡಾವು 3.8 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬರಿಗೆ 9 ಡೋಸ್, ಅಮೆರಿಕವು ಪ್ರತಿಯೊಬ್ಬರಿಗೂ 3 ಡೋಸ್ ಹಾಗೂ ಬ್ರಿಟನ್, ಆಸ್ಟ್ರೇಲಿಯಾದಲ್ಲಿ ಒಬ್ಬರಿಗೆ 5 ಸಲ ನೀಡುವಷ್ಟು ಕೊರೋನಾ ಲಸಿಕೆಯನ್ನು ಬುಕ್ಕಿಂಗ್ ಮಾಡಿವೆ ಎನ್ನಲಾಗಿದೆ. ಕೊರೋನಾ ನಿಯಂತ್ರಣಕ್ಕೆ ಲಸಿಕೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಭಾರತ ಅಂತಾರಾಷ್ಟ್ರೀಯ ಮತ್ತು ಬಹುಪಕ್ಷೀಯ ಸಹಭಾಗಿತ್ವ ಹೃದಯ ಭಾಗವಾಗಿದೆ ಅಂತ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದ ಡೆಕ್ಕನ್ ಡೈಲಾಗ್ ವರ್ಚುವಲ್ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಸಿಕೆಗಳನ್ನು ಸುಲಭ ದರದಲ್ಲಿ ಎಲ್ಲರಿಗೂ ಕೈಗೆಟುಕುವಂತಾಗಲು ಭಾರತ ಸಹಾಯ ಮಾಡಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಸಂಸ್ಥೆಗೆ ಬದ್ಧತೆ ತೋರಿಸಿದ್ದಾರೆ. ಭಾರತ ಈ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಲು ಜಗತ್ತು ನಿರೀಕ್ಷಿಸುತ್ತಿದೆ ಅಂತ ಹೇಳಿದ್ದಾರೆ. ಸಾಂಕ್ರಾಮಿಕ ಸನ್ನಿವೇಶದಲ್ಲಿ ಅನೇಕ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿನ ಸಾಮಾಜಿಕ ಶಿಸ್ತು ಎದ್ದು ಕಾಣುತ್ತೆ. ಇದು ನಾಯಕತ್ವ ಮತ್ತು ಪ್ರೇರಣೆಯ ಪ್ರಭಾವವಾಗಿದೆ ಅಂತ ಅವರು ಹೇಳಿದ್ದಾರೆ. ದೆಹಲಿ ವಾಯು ಮಾಲಿನ್ಯ ಹೆಚ್ಚಾಗುತ್ತಿದ್ದಂತೆ ಇದನ್ನು ನಿಯಂತ್ರಿಸಲು ಸರ್ಕಾರ ದಿನಕ್ಕೊಂದು ಹೊಸ ಪ್ರಯತ್ನ ಮಾಡ್ತಾ ಇದೆ. ಅದರಂತೆ ಇಂದು ಆಮ್ ಆದ್ಮಿ ಪಕ್ಷದವರು ರೆಡ್ ಲೈಟ್ ಆನ್ ಗಾಡಿ ಆಫ್ ಪ್ರಚಾರವನ್ನು ರಸ್ತೆಗಳಲ್ಲಿ ಮಾಡಿದ್ದಾರೆ. ಈ ಪ್ರಚಾರದಲ್ಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಕೂಡ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಅವರು, ನಾವು ಜನರಲಿ ರೆಡ್ ಲೈಟ್ ಆನ್ ಆದ ಕೂಡಲೇ ಗಾಡಿ ಆಫ್ ಮಾಡಲು ಹೇಳಿದ್ದೇವೆ. ಈ ಪ್ರಚಾರದ ಮೊದಲನೇ ಹಂತ ಸುಸೂತ್ರವಾಗಿ ನಡೆದಿದೆ. ಈಗ ನಾವು 2ನೇ ಹಂತವನ್ನು ಪ್ರಾರಂಭಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ. ರಾಜಸ್ಥಾನದ ಪಾಲಿಯಲ್ಲಿ ನಿರ್ಮಾಣವಾಗಿರುವ ಶಾಂತಿ ಪ್ರತಿಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅನಾವರಣಗೊಳಿಸಿದರು. ಜೈನಾಚಾರ್ಯ ಶ್ರೀ ವಿಜಯ್ ವಲ್ಲಭ್ ಸುರೀಶ್ವರ್ ಜಿ ಮಹಾರಾಜ್ ಅವರ 151ನೇ ಜಯಂತಿ ಪ್ರಯುಕ್ತ ಶಾಂತಿ ಪ್ರತಿಮೆಯನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಮೋದಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು ವಿಜಯ್ ವಲ್ಲಭ್ ಸುರೀಶ್ವರ್ ಜಿ ಮಹಾರಾಜ್ ದೇಶ ಸೇವೆಗೆ ತಮ್ಮ ಜೀವನವನ್ನು ಅರ್ಪಿಸಿದವರು. ಇಂತಹ ಮಹಾನ್ ವ್ಯಕ್ತಿಗಳ ಶಾಂತಿ ಪ್ರತಿಮೆ ಅನಾವರಣಗೊಳಿಸುವ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳಿದ್ದಾರೆ. ಇಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಗೆ ಶುಭಾಶಯ ಕೋರಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅಮಿತ್ ಶಾ, ಕೊರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಾಧ್ಯಮಗಳು ಅತ್ಯುನ್ನತ ಕೆಲಸ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಬದ್ಧವಾಗಿದೆ. ಅಲ್ಲದೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಯಾರಾದರೂ ಹತ್ತಿಕ್ಕಲು ಪ್ರಯತ್ನಿಸಿದರೆ ಅದನ್ನು ನಮ್ಮ ಸರ್ಕಾರ ಬಲವಾಗಿ ಖಂಡಿಸುತ್ತದೆ ಅಂತ ಹೇಳಿದ್ದಾರೆ. ಪತ್ರಿಕಾ ಸ್ವಾತಂತ್ರ್ಯದ ಮೇಲಿನ ಯಾವುದೇ ಆಕ್ರಮಣವು ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಹಾನಿಕಾರಕ ಎಂದು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ. ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಇಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಮಾಧ್ಯಮಗಳ ಪಾತ್ರ ಮತ್ತು ಮಾಧ್ಯಮಗಳ ಮೇಲಿನ ಅದರ ಪ್ರಭಾವ ಎಂಬ ವೆಬಿನಾರ್ ಒಂದನ್ನು ಆಯೋಜಿಸಿತ್ತು. ಈ ವೆಬಿನಾರ್ನಲ್ಲಿ ಮಾತನಾಡಿದ ಅವರು, ಮುಕ್ತ ಮತ್ತು ನಿರ್ಭೀತ ಪತ್ರಿಕೆಗಳು ಇಲ್ಲದೆ ಪ್ರಜಾಪ್ರಭುತ್ವಕ್ಕೆ ಉಳಿಗಾಲ ಇಲ್ಲ ಅಂತ ಹೇಳಿದ್ದಾರೆ.
ಇವತ್ತಿನ ಶರವೇಗ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.